ತಂದಾನೇ ನನಿತಾನ. ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ಮಲೆನಾಡು ಗಿಡ್ಡ ತಳಿ ವಿಶೇಷವಾಗಿ ಕಂಡುಬರುತ್ತದೆ. ಬೆಟ್ಟಗುಡ್ಡ ಅಲೆದು ಹಲವಾರು ಸಸ್ಯಗಳನ್ನು ತಿನ್ನುವ ಈ ಹಸುವಿನ ಹಾಲಿನಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿವೆ ಎಂಬುದು ಹಲವು ಸಂಶೋಧನೆಗಳ ಮೂಲಕ ಸಾಬೀತುಪಡಿಸಲಾಗಿದೆ. ಮಲೆನಾಡು ಗಿಡ್ಡ ತಳಿ ಕರ್ನಾಟಕ ರಾಜ್ಯದ ಒಂದು ವಿಶಿಷ್ಟ ತಳಿ. ಇದು ಮಲೆನಾಡು ಪ್ರದೇಶ ಮತ್ತು ಕರಾವಳಿ ಪ್ರದೇಶದಲ್ಲಿ ವಿಶೇಷವಾಗಿ ಕಂಡುಬರುತ್ತೆ. ಈ ತಳಿಯ ವಿಶೇಷ ಗುಣ ಅಂತ ಹೇಳಿದರೆ ಇಲ್ಲಿನ ಹೆಚ್ಚಿನ ಮಳೆ ಮತ್ತು ಚಳಿಗೆ ಹೊಂದ್ಕೊಂಡು ಅಲ್ಲಿ ಸಿಕ್ಕುವಂತಹ ಆಹಾರವನ್ನು ತಿಂದು, ಕಾಡಿಗೆ ಹೋಗಿಬಿಟ್ಟು ಸಿಕ್ಕಂಥ ಆಹಾರವನ್ನು ತಿಂದು, ಅಥವಾ ಗದ್ದೆಗಳಲ್ಲಿ ಭತ್ತ ಕೊಯ್ಲಾದ ನಂತರ ಉಳಿದಂಥ ಹೊಟ್ಟು ಅಥವಾ ಏನು ಉಳಿದಿರುತ್ತೋ ಅದನ್ನು ತಿಂದು ಹಾಲು ಕೊಡುವಂಥ ವಿಶಿಷ್ಟ ಗುಣ. ಮಲೆನಾಡ ಗಿಡ್ಡ ತಳಿಗೆ ಈಗ ರಾಷ್ಟ್ರೀಯ ಮಾನ್ಯತೆ ದೊರೆತಿರುವುದರಿಂದ ಇದರ ವೀರ್ಯವನ್ನು ಸಂಗ್ರಹಿಸಿ ರೈತರಿಗೆ ಸರಬರಾಜು ಮಾಡಲು ಅನುಕೂಲವಾಗಿದೆ. ಈ ತಳಿಗೆ ಇತ್ತೀಚೆಗೆ ರಾಷ್ಟ್ರೀಯ ಮಾನ್ಯತೆ ಕೂಡ ಸಿಕ್ಕಿದೆ. 2012ನೇ ಇಸ್ವಿ ಜುಲೈ ತಿಂಗಳಿನಲ್ಲಿ ICR ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ನ ಅಂಗಸಂಸ್ಥೆಯಾದಂತಹ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್, ಇದು ಕರ್ನಾಲ್ನಲ್ಲಿರುವಂತಹ ತಳಿಗಳಿಗೆ ಮಾನ್ಯತೆ ಕೊಡುವಂತಹ ಏಕೈಕ ಸಂಸ್ಥೆ. ಇದರಿಂದ ಮಲೆನಾಡು ಗಿಡ್ಡ ತಳಿಗೆ ಮಾನ್ಯತೆ ಸಿಕ್ಕಿದೆ. ನಾವು ಈಗ ಕರ್ನಾಟಕ ಲೈಫ್ ಸ್ಟಾಕ್ ಡೆವಲಪ್ಮೆಂಟ್ ಏಜೆನ್ಸಿ, ಕರ್ನಾಟಕ ಜಾನುವಾರು ಏಜೆನ್ಸಿಯ ಮೂಲಕ ನಾವು ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಅಂತ ಹೇಳಿದರೆ ಈ ಪ್ರಯೋಗದಿಂದ ಏನು ಪ್ರಯೋಜನ ರೈತರಿಗೆ ಅಂತ ಹೇಳಿದರೆ, ಇದರಿಂದ ನಾವು ವೀರ್ಯವನ್ನು ಕೊಡಬೇಕು, ಈ ತಳಿಯ ವೀರ್ಯವನ್ನು ಕೊಡಬೇಕು. ರೈತರು ನಮ್ಮೊಂದಿಗೆ ಅನೇಕರು ಹೇಳಿದ್ದಾರೆ, ಏನು ಅಂತ ಹೇಳಿದರೆ ಈ ತಳಿಯ ವೀರ್ಯವನ್ನು ನಮಗೆ ಕೊಡಿಸ್ಕೊಡಿ. ಇದುವರೆಗೆ ಈ ತಳಿಯ ವೀರ್ಯ ಸಿಗ್ತಿರಲಿಲ್ಲ. ಯಾಕೆ ಅಂದರೆ ಈ ತಳಿ ರಿಜಿಸ್ಟರ್ ಆಗಿರಲಿಲ್ಲ. ಇಂದು ಈ ತಳಿ ರಿಜಿಸ್ಟರ್ ಆಗಿದೆ. ಆದ್ದರಿಂದ ಈ ತಳಿಯ ವೀರ್ಯವನ್ನು ಕೂಡ ಕೊಡಲಿಕ್ಕೆ ಸಾಧ್ಯತೆ ಇದೆ. ಆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಮಲೆನಾಡು ಗಿಡ್ಡಕ್ಕೆ ರೋಗ ರುಜಿನುಗಳು ಬರುವುದು ಅಪರೂಪ. ಬಂದರೂ ಬಹುಬೇಗ ಗುಣವಾಗಿ ಬಿಡುತ್ತವೆ. ಈ ತಳಿಯಲ್ಲಿ ಹಾಲು ಉತ್ಪಾದನೆ ಕಡಿಮೆ. ಆದರೆ ಕೆಲವು ಹಸುಗಳು 4 ರಿಂದ 5 ಲೀಟರ್ ಕೊಡುವ ಸಾಮರ್ಥ್ಯ ಹೊಂದಿದ್ದು, ಅಂಥ ತಳಿಗಳನ್ನು ಆಯ್ಕೆ ಮಾಡಿ ಅಭಿವೃದ್ಧಿಪಡಿಸುವಲ್ಲಿ ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆ ಸತತ ಪ್ರಯೋಗಗಳನ್ನು ಕೈಗೊಳ್ಳುತ್ತಲೇ ಇದೆ. ಈ ತಳಿ ದಿನಕ್ಕೆ ಸುಮಾರು 1 ರಿಂದ 2 kg ಹಾಲು ಕೊಡುವಂಥದ್ದು ಸಾಮಾನ್ಯ. ಆದರೆ ನಾವು ನಮ್ಮ ಇತ್ತೀಚಿನ ಸಂಶೋಧನೆಯಿಂದ ಕಂಡು ಬಂದಿರೋದೇನೆಂದರೆ 7 ರಿಂದ 8 ಲೀಟ್ರು ದಿನಕ್ಕೆ ಹಾಲು ಕೊಡುವಂಥ ಹಸುಗಳು ಕೂಡ ನಮಗೆ ಕಂಡು ಬಂದಿದೆ. ಈ ತಳಿಯಲ್ಲಿ ವಿಶೇಷ ಗುಣ ಅಂತ ಹೇಳಿದರೆ, ಈ ತಳಿಗಳು ರೋಗ ನಿರೋಧಕ ಶಕ್ತಿ ಬಹಳ ಜಾಸ್ತಿ. ಅದೇ ನೀವು ಕಪ್ಪು ಬಿಳುಪು ಹಸು, HF ಇವುಗಳಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಕಾಲುಬಾಯಿ ಜ್ವರ ಈ ತಳಿಗಳಲ್ಲಿ ಬಂದರೂ ಕೂಡ 3 ರಿಂದ 4 ದಿನದಲ್ಲಿ ಗುಣ ಆಗಿ ಹೋಗುತ್ತೆ. ಹೆಚ್ಚಿನ ಯಾವುದೇ ರೀತಿಯ ಚಿಕಿತ್ಸೆ ಬೇಕಾಗಲ್ಲ. ಅದೇ ರೀತಿಯಲ್ಲಿ ಚಪ್ಪೆ ರೋಗ ಇರ್ಬೋದು, ಮತ್ತೊಂದು ರೋಗ ಯಾವುದೇ ಆಗಲಿ ಬಹಳ ಕಡಿಮೆ, ರೈತರಿಗೆ ಮಿತ್ರ. ಇದನ್ನು ಸಾವಯವ ಕೃಷಿಯಲ್ಲೂ ಕೂಡ ಬಹಳ ಉಪಯೋಗಕಾರಿ. ಈ ತಳಿಯ ಉತ್ಪಾದನೆಯನ್ನು ಹೆಚ್ಚಿಸಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ. ಈ ತಳಿಯಲ್ಲಿ ಸುಮಾರು 1 ರಿಂದ 1.5 kg ಇವತ್ತು ಹಾಲು ಕೊಡ್ತಾ ಇದೆ. ಅದನ್ನೇ ನಾವು 3 ರಿಂದ 4 kg ಅಷ್ಟು ಹಾಲಿಗೆ ತಂದರೆ ಇವತ್ತಿರುವಂಥ 12 ಲಕ್ಷ ಮಲೆನಾಡು ಗಿಡ್ಡ ತಳಿ ಹಸುಗಳು, ಜಾನುವಾರುಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಅದರಲ್ಲಿ ಸುಮಾರು 4 ರಿಂದ 5 ಲಕ್ಷ ದನಗಳು ಹಾಲನ್ನು ಕೊಟ್ಟರೂ ಕೂಡ ಅದರಿಂದ ನಾವು 2 ರಿಂದ 4 ಲಕ್ಷ ಲೀಟ್ರ್ ಹಾಲನ್ನು ದಿನಕ್ಕೆ ಹೆಚ್ಚಿಸ್ಬೋದು. ಅದರಿಂದ ರೈತರಿಗೆ ಅನೇಕ ಲಾಭ ಉಂಟಾಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ದಿನಕ್ಕೆ 4 ರಿಂದ 5 kgಗಿಂತ ಹಾಲು ಜಾಸ್ತಿ ಕೊಡುವಂಥ ಹಸುಗಳಿಗೆ ಹುಟ್ಟಿದಂಥ ಹೋರಿಕರುಗಳನ್ನು ಇಲ್ಲಿಗೆ ತೊಗೊಂಬಂದ್ಬಿಟ್ಟು, ಇಲ್ಲಿ ಅಂದರೆ ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆಗೆ ತಂದು ಅದರಿಂದ ವೀರ್ಯವನ್ನು ಕಲೆಕ್ಟ್ ಮಾಡಿ ಅದನ್ನು ನಾವು ರೈತರಿಗೆ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈಗಾಗಲೇ ನಾವು 4 kgಗಿಂತ ಹೆಚ್ಚು ಹಾಲು ಕೊಡುವಂಥ ಅನೇಕ ರಾಸುಗಳನ್ನು ಗುರುತಿಸಿದ್ದೀವಿ. ಅವಕ್ಕೆ ನಂಬರನ್ನು ಕೂಡ ಕೊಟ್ಟಿದ್ದೀವಿ. ಅದರಿಂದ ಹುಟ್ಟಿದಂಥ ಕರುಗಳನ್ನು ಈಗ ತರುವ ಪ್ರಯತ್ನದಲ್ಲಿದ್ದೀವಿ. ಅದರಿಂದ ವೀರ್ಯ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಮಲೆನಾಡ ಗಿಡ್ಡ ಹೆಚ್ಚಾಗಿ ಕಪ್ಪು ಇಲ್ಲವೇ ಬಿಳಿ ಬಣ್ಣದ್ದಾಗಿರುತ್ತವೆ. ಹಳದಿ ಮಿಶ್ರಿತ ಬೂದು ಬಣ್ಣದ ಹಸು ಅಪರೂಪದ್ದಾಗಿದ್ದು, ಇದಕ್ಕೆ ಅಪಾರ ಧಾರ್ಮಿಕ ಪ್ರಾಶಸ್ತ್ಯವಿದೆ. ಈ ತಳಿಯ ಹಸುವಿನ ಹಾಲಿನಲ್ಲಿ A2 ಕೇಸಿನ್ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಮತ್ತು ಈ ಹಾಲು ಅಧಿಕ ಪ್ರೋಟೀನ್ ಯುಕ್ತವಾಗಿರುವುದರಿಂದ ಆರೋಗ್ಯಕ್ಕೂ ಅತ್ಯುತ್ತಮ.
ಈ ತಳಿಯ ರಾಸುಗಳು ಸಾಮಾನ್ಯವಾಗಿ ಕಪ್ಪು ಬಣ್ಣದಲ್ಲಿರ್ತವೆ ಅಥವಾ ಬಿಳಿ ಬಣ್ಣದ್ದು ಕೂಡ ಇದೆ, ಕೆಂಪು ಬೂದು ಬಣ್ಣದ್ದು ಕೂಡ ಇದೆ. ಕಪಿಲ ದನ ಅಂತ ಹೇಳಿದರೆ ಹಳದಿ ಮಿಶ್ರಿತ ಬೂದು ಬಣ್ಣದ ದನ. ಇದು ನಮ್ಮ ಧಾರ್ಮಿಕ ವಿಧಿಗಳಲ್ಲೂ ಕೂಡ ಅನೇಕರು ಬಹಳ ಪ್ರಾಶಸ್ತ್ಯವಾದದ್ದು ಅಂತ ತಿಳಿದಿದ್ದಾರೆ. ಹಳದಿ ಮಿಶ್ರಿತ ಬೂದು ಬಣ್ಣದ ಹಸುಗಳು ಬಹಳ ಉತ್ತಮವಾದದ್ದು ಅಂತ ಹೇಳಿ ನಮ್ಮ ಪೂರ್ವಜರು ಭಾವಿಸಿದ್ರು. ವೇದಗಳಲ್ಲೂ ಕೂಡ ಈ ಹಸುವಿನ ಬಗ್ಗೆ ಉಲ್ಲೇಖ ಇದೆ. ಇದನ್ನು ಅನೇಕ ಯಾಗ ಯಜ್ಞಗಳಲ್ಲೂ ಕೂಡ ಉಪಯೋಗಿಸಿರುವಂತಹ ಉದಾಹರಣೆಗಳು ಕೂಡ ಇದೆ. ಇದರಿಂದ ಬರುವಂತಹ ಹಾಲಿರ್ಬೋದು, ಬೆಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಇದು ಉತ್ಕೃಷ್ಟವಾದ್ದು ಅಂತ ಹೇಳಿ ನಮ್ಮ ಜನರು ಭಾವಿಸಿದ್ದಾರೆ. ಅದರ ಬಗ್ಗೆ ನಾವು ಸಂಶೋಧನೆಯನ್ನು ಕೂಡ ಮಾಡಿದ್ದೀವಿ. ಈ ಸಂಶೋಧನೆಯಿಂದ ನಮಗೆ ಕಂಡು ಬರ್ತಾ ಇರೋದೇನೆಂದರೆ ಇದರಲ್ಲಿ ಫ್ಯಾಟ್ ಅಂಶ ಕೂಡ 4.5 to 5% ಅಷ್ಟು ಇರುತ್ತೆ. ಈ ಪ್ರೋಟೀನ್ ಅಂಶ ಕೂಡ ಜಾಸ್ತಿ ಇರುತ್ತೆ. ಅದರ ಜೊತೆಗೆ A1 ಮತ್ತು A2 ಪ್ರೋಟೀನ್ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಕೇಸಿನ್ ಬಗ್ಗೆ ಅನೇಕರು ಕೇಳಿರ್ಬೋದು. A2 ಕೇಸಿನ್ ನಮ್ಮ ಆರೋಗ್ಯಕ್ಕೆ ಬಹಳ ಉತ್ತಮವಾದದ್ದು. ಈ ತಳಿಯ ಎಲ್ಲ ಜಾನುವಾರುಗಳಲ್ಲೂ ಕೂಡ ನಮ್ಮ ಸಂಶೋಧನೆಯಿಂದ ಕಂಡುಬರೋದೇನೆಂದರೆ ಈ ತಳಿಯ ಹಸುವಿನ ಹಾಲಿನಲ್ಲಿ A2 ಕೇಸಿನ್ ಇದೆ. ಅದರಿಂದ ಆರೋಗ್ಯಕ್ಕೂ ಕೂಡ ಬಹಳ ಉತ್ತಮವಾದದ್ದು. ಈ ತಳಿಯ ಜಾನುವಾರುಗಳು ಕಾಡಿಗೆ ಹೋಗಿ ಮೆಂದು ಬರ್ತವೆ. ಅದರ ಜೊತೆಗೆ ನೂರಾರು ಜಾತಿಯ ಗಿಡಮೂಲಿಕೆಗಳ ಔಷಧಿ ಯುಕ್ತವಾದಂಥ ಗಿಡಗಳನ್ನು ತಿಂತವೆ. ಆದ್ದರಿಂದ ಹಾಲಿನಲ್ಲೂ ಕೂಡ ಔಷಧಿಯ ಗುಣ ಬಹಳ ಜಾಸ್ತಿ ಇರುತ್ತೆ. 2 ರಿಂದ 3 ವರ್ಷಕ್ಕೇನೆ ಕರು ಹಾಕುವ ಈ ತಳಿ ಪ್ರತಿ ವರ್ಷವೂ ಕರು ಹಾಕುವುದು ವಿಶೇಷವಾಗಿದೆ. ಮಲ್ನಾಡ್ ಗಿಡ್ಡ ತಳಿಯ ಒಂದು ವಿಶಿಷ್ಟ ಗುಣ ಅಂತ ಹೇಳಿದರೆ ವರ್ಷಕ್ಕೊಂದು ಕರು ಹಾಕುವಂಥದ್ದು. ಈ ತಳಿಯ ಆಕಳುಗಳನ್ನು ವರ್ಷಗಂಧಿ ಅಂತ ಕೂಡ ಕರೀತಾರೆ. ಈ ತಳಿಯ ಜಾನುವಾರುಗಳಲ್ಲಿ ವರ್ಷಕ್ಕೊಂದು ಕೊಡುವುದು ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತೆ. ಆದ್ದರಿಂದನೇ ಇದನ್ನು ವರ್ಷಗಂಧಿ ಅಂತ ಕೂಡ ಕರೀತಾರೆ. ಇವು ತಮ್ಮ ಜೀವನ ಪರ್ಯಂತದಲ್ಲಿ 19 ರಿಂದ 20 ಕರುಗಳನ್ನು ಕೂಡ ಕೊಟ್ಟಂಥ ಅನೇಕ ಉದಾಹರಣೆಗಳಿದೆ. ನನಗೆ ಇತ್ತೀಚೆಗೆ ದಾಂಡೇಲಿಯಲ್ಲಿ ಒಬ್ಬರ ಮನೆಯಲ್ಲಿ 23 ಕರುಗಳನ್ನು ಕೊಟ್ಟಂಥ ಹಸುಗಳನ್ನು ಕೂಡ ನಾವು ನೋಡಿದ್ದೀವಿ. ಈ ತಳಿ 2.5 ವರ್ಷಕ್ಕೇ ಮೊದಲು ಕರು ಹಾಕತ್ತೆ. ಅಂದರೆ 20 ರಿಂದ 24 ತಿಂಗಳಿಗೇ ಫಸ್ಟ್ ಗಬ್ಬ ನಿಂತುಬಿಟ್ಟು 3 ರಿಂದ 3.5 ವರ್ಷದೊಳಗೆ ಮೊದಲನೇ ಕರುವನ್ನು ಕೂಡ ಹಾಕತ್ತೆ. ಅದೇ ರೀತಿಯಲ್ಲಿ ಹೋರಿಯೂ ಕೂಡ 2.5 ರಿಂದ 3 ವರ್ಷದೊಳಗೇ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತೆ. ಅದೇ ರೀತಿಯಲ್ಲಿ ಪ್ರತಿ ವರ್ಷವೂ ಕೂಡ ಕರು ಹಾಕುವಂಥದ್ದು ಬಹಳ ವಿಶಿಷ್ಟವಾದ ಗುಣ. ಹಳದಿ ಮಿಶ್ರಿತ ಬೂದು ಬಣ್ಣದ ದನ, ಕಪಿಲ ದನ, ವರ್ಷಗಂಧಿಯ ದನಗಳು. ಈ ದನಗಳಿಗೂ ಕೂಡ ಜನರು ಬಹಳ ಬೇಡಿಕೆಯನ್ನು ಇಂದು ಕೂಡ ಇದೆ. ಈ ತಳಿ ಆದರೆ ವಿರಳ. ಯಾವಾಗಲೂ ಕೂಡ ಕಪಿಲ ದನಗಳು ಬಹಳ ಸೌಮ್ಯ ಸ್ವಭಾವದ ದನಗಳು. ಇವು ಹಾಲು ಕರೆಯದೇ ಆಗಲಿ ಯಾವುದಕ್ಕೆ ಆಗಲಿ ತೊಂದರೆ ಇರಲ್ಲ. ಅದರ ಜೊತೆಗೆ ಈ ತಳಿಯ ಅನೇಕ ಜಾನುವಾರುಗಳಲ್ಲಿ ಕೊಂಬು ಅಲುಗಾಡುತ್ತೆ. ಹಾಲುಗೊಂಬಿನ ದನ ಅಂತಲೂ ಕೂಡ ಕರಿತೀವಿ. ಭತ್ತದ ಹಸಿ ಹುಲ್ಲು, ಅಡಿಕೆ ಹಾಳೆ, ಹೊಂಬಾಳೆ, ಒಣಹುಲ್ಲು ಎಲ್ಲವನ್ನೂ ಆಹಾರ ರೂಪದಲ್ಲಿ ಮಲೆನಾಡ ಗಿಡ್ಡ ತಳಿ ತಿನ್ನುತ್ತದೆ. ಇವತ್ತು ನಾವು ಮಲೆನಾಡಿಗೆ ಹೋದಾಗ ಪ್ರತಿಯೊಬ್ಬರು ಕೇಳ್ತಾ ಇರೋದೇನೆಂದರೆ ನಮಗೆ ಇವತ್ತು ಹಾಲು 2 ರಿಂದ 3 kg ಕೊಟ್ಟು ಇಷ್ಟೇ ತೂಕ ಇರುವಂಥ ಹಸು ಸಿಕ್ಕರೆ ಬಹಳ ಒಳ್ಳೆಯದಾಗತ್ತೆ. 80 ರಿಂದ 120 kg ಮಾತ್ರ ತೂಕ. ಆದ್ದರಿಂದ ಏನಾಗುತ್ತೆ ಅಂದರೆ ಅದಕ್ಕೆ ಬೇಕಾಗುವಂಥ ಆಹಾರ ಭಾಳ ಕಡಿಮೆ, ನೀರು ಕೂಡ ಬಹಳ ಕಡಿಮೆ ಸಾಕಾಗತ್ತೆ. ಗುಡ್ಡಗಾಡಿಗೆ ಹೋಗಿ ಮೆನ್ಕೊಂಬರುತ್ತೆ, ಅಲ್ಲಿಯ ಚಳಿಯ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೆ. ಅಥವಾ ಬೇಸಿಗೆಯಲ್ಲಿ ಹೆಚ್ಚಿನ ಆಹಾರ ಸಿಗದೇ ಇರುವಂಥ ಆಹಾರದ ಕೊರತೆಯ ಕಾಲ ಇರ್ಬೋದು, ಬರಗಾಲದಲ್ಲಿ ಎಲ್ಲ ವಾತಾವರಣಕ್ಕೂ ಕೂಡ ಹೊಂದ್ಕೊಂಡು ಅಲ್ಲಿ ಸಿಗುವಂತಹ ಭತ್ತದ ಹುಲ್ಲಿರ್ಬೋದು, ಯಾವುದೇ ಜಾತಿಯ ಮೇವಿರ್ಬೋದು, ಅಥವಾ ಅಡುಗೆ ಮನೆಯಲ್ಲಿ ಉಳಿಯುವಂಥ ಏನು ಉಳಿದಿರುತ್ತೋ ಅದನ್ನೆಲ್ಲ ಹಾಕ್ತಾರೆ. ಅದನ್ನು ಕೂಡ ತಿಂದುಬಿಟ್ಟು ಈ ತಳಿಯ ಜಾನುವಾರುಗಳು ಹಾಲನ್ನು ಕೊಡ್ತವೆ. ಈ ತಳಿಯ ಹಾಲಿನಲ್ಲಿ A2 ಗುಣ ಇರೋದ್ರಿಂದ ಮತ್ತು ಈ ತಳಿಯ ಹಾಲಿನಲ್ಲಿ ಅನೇಕ ವಿಶಿಷ್ಟ ಗುಣಗಳು, ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಈ ತಳಿಯ ಹಾಲನ್ನು ಹೆಚ್ಚಿನ ಬೆಲೆಗೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದರಿಂದ ಕೂಡ ರೈತರು ಲಾಭ ಗಳಿಸಿ ಅದರ ಉತ್ಪಾದನೆಯನ್ನು ಜಾಸ್ತಿ ಮಾಡಲು ಅವಕಾಶ ಇದೆ. ಈ ಪ್ರಯತ್ನದಲ್ಲಿ ನಾವು ಕೂಡ ಸಹಭಾಗಿಗಳಾಗ್ತಾ ಇದ್ದೀವಿ. ಈ ಪ್ರಯತ್ನದಲ್ಲಿ ರೈತರೊಂದಿಗೆ ನಾವು ವೀರ್ಯ ಇರ್ಬೋದು, ಉತ್ತಮ ತಳಿಗಳ ಆಕಳುಗಳ ಆಯ್ಕೆ ಇರ್ಬೋದು, ಅಥವಾ ಉತ್ತಮ ಹೋರಿಗಳನ್ನು ಕೊಡುವುದು. ಅಂದರೆ ಈ ತಳಿಯಲ್ಲಿ ಏನಾಗ್ತಾ ಇದೆ ಅಂದರೆ ಇನ್ಬ್ರೀಡಿಂಗ್ ಅಂತ ಹೇಳ್ತೀವಿ. ಅದರಿಂದಾಗಿ ಈ ತಳಿಯ ಉತ್ಪಾದನೆ ಕುಂಠಿತವಾಗ್ತಾ ಇತ್ತು. ನಾವು ಈ ತಳಿಯಲ್ಲಿ ಒಂದಕ್ಕೊಂದು ಸಂಬಂಧ ಇಲ್ಲದ ಹೋರಿಗಳನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತಗೊಂಡು ಹೋಗ್ಲಿಕ್ಕೂ ಕೂಡ ರೈತರಿಗೆ ಸಹಕಾರ ಮಾಡ್ತಾ ಇದ್ದೀವಿ. ಈಗ ಸಾಗರದಲ್ಲಿ ಈ ತಳಿಯ ಅಭಿವೃದ್ಧಿಗೋಸ್ಕರನೇ ಒಂದು ಸಂಘ ಕೂಡ ಸ್ಥಾಪನೆ ಆಗಿದೆ. ನ್ಯಾಷನಲ್ ಬ್ರೀಡಿಂಗ್ ಪ್ಲಾನ್ನಲ್ಲೂ ಕೂಡ ತಳಿ ಮಾನ್ಯತೆ ಸಿಕ್ಕಿರೋದ್ರಿಂದ ಇದನ್ನು ಉತ್ತಮಪಡಿಸಲಿಕ್ಕೆ ಅವಕಾಶ ಇದೆ. ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ತೆಗೆದುಕೊಳ್ಳೋರಿದ್ದೀವಿ. ಈ ತಳಿಯ
ಉತ್ತಮಪಡಿಸುವುದರಿಂದ ಹಾಲಿನ ಉತ್ಪಾದನೆಯನ್ನು ಕೂಡ ಹೆಚ್ಚಿಸ್ಬೋದು ಮತ್ತು ಮನುಷ್ಯರ ಆರೋಗ್ಯದ ಕಡೆಗೂ ಕೂಡ ಗಮನ ಕೊಟ್ಟಂತಾಗತ್ತೆ. ಜೀವ ವೈವಿಧ್ಯತೆಯಲ್ಲೂ ಕೂಡ ಈ ತಳಿಯಿಂದ ಅನೇಕ ಪ್ರಯೋಜನಗಳಿವೆ. ಲಭ್ಯ ಆಹಾರವನ್ನು ಸೇವಿಸಿ ಉತ್ಕೃಷ್ಟ ಹಾಲನ್ನು ನೀಡುವ ಮಲೆನಾಡ ಗಿಡ್ಡ ರೈತ ಸ್ನೇಹಿ ರಾಸು ಎಂದೇ ಹೇಳಬಹುದು. ರೈತ ಬಾಂಧವರು ಈ ತಳಿಯನ್ನು ಅಭಿವೃದ್ಧಿಪಡಿಸುವಲ್ಲಿ ಕೈಜೋಡಿಸಿ ಅದರ ಲಾಭವನ್ನು ಪಡೆಯಬಹುದಾಗಿದೆ. ಈಗ ನಮ್ಮ ಈ ಪ್ರಾಜೆಕ್ಟ್ KLDA ಫಂಡೆಡ್ ಪ್ರಾಜೆಕ್ಟ್ನಲ್ಲಿ ನಾವು ರೈತರ ಹತ್ತಿರ ಹೋಗ್ತಾ ಇದ್ದೀವಿ. ಮಲೆನಾಡು ಕರಾವಳಿ ಪ್ರದೇಶ ರೈತರು ಈಗಾಗಲೇ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಸಹಕಾರವನ್ನು ಮುಂದುವರಿಸ್ಕೊಂಡು ಬರಬೇಕು ಅಂತ ಹೇಳಿ ನಾನು ಕೇಳ್ಕೊಡ್ತೀನಿ. ಅದ್ರ ಜೊತೆಗೆ ತಮ್ಮ ಮನೆ ಬಾಗಿಲಿಗೆ ನಮ್ಮವರು ಬಂದಾಗ ಹಾಲು ಕೊಡುವಂಥ 4ರಿಂದ 5 kg ಇರ್ಬೋದು, 6 kg ಹಾಲು ಕೊಡುವಂಥ ಮಲೆನಾಡು ಗಿಡ್ಡ ತಳಿಯ ಹಸುಗಳು ಯಾವುದಾದ್ರೂ ಇದ್ದರೆ ನಮಗೆ ಫೋನ್ ಮುಖಾಂತರ, ನನ್ನ ಫೋನ್ ನಂಬರು 9914949636 ಈ ವಿಳಾಸಕ್ಕಾಗಲಿ ಅಥವಾ ನಮ್ಮ ವಿಳಾಸಕ್ಕೆ ಆಫೀಸ್ ವಿಳಾಸಕ್ಕಾಗಲಿ ತಿಳಿಸಿದರೆ ನಮ್ಮವರು ಭೇಟಿ ಕೊಡ್ತಾರೆ. ಅದರಿಂದ ಹುಟ್ಟಿದಂಥ ಹೋರಿಕರುಗಳನ್ನು ತಂದು ಅನೇಕ ರೈತರಿಗೆ ನಾವು ಇದರಿಂದ ಸಹಾಯ ಮಾಡ್ಬೋದು. ಈಗಾಗಲೇ ರೈತರು ಸಹಾಯ ಮಾಡ್ತಾ ಇದ್ದಾರೆ. ಇದರಲ್ಲಿ ಇನ್ನೂ ಹೆಚ್ಚಿನ ಸಹಾಯ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ. ನಮ್ಮಿಂದ ಸಹಾಯವನ್ನು ಕೂಡ ರೈತರು ಬಳಸ್ಕೊಳ್ಬೇಕು. ನಾವು ಈ ತಳಿಯಲ್ಲಿರುವಂಥ ಇನ್ಬ್ರೀಡಿಂಗನ್ನು ಹೋಗಲಾಡಿಸಲಿಕ್ಕೆ ಮತ್ತು ಉತ್ತಮ ವೀರ್ಯವನ್ನು ಕೊಡುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ರೈತ ಬಾಂಧವರು ಕೈ ಜೋಡಿಸಿಕೊಳ್ಳಬೇಕಾಗಿ ಕೇಳ್ಕೊಳ್ತೇನೆ. ಸಹಸ್ರಾರು ವರ್ಷಗಳಿಂದ ನಮ್ಮ ದೇಶದ ಆಯುರ್ವೇದ ಔಷಧೀಯ ಪದ್ಧತಿಯಲ್ಲಿ ಬಹುಬೇಡಿಕೆ ಹೊಂದಿದ ಮರ ಬೇವು. ಬೇವಿನ ಮರದ ನೆರಳು ತಂಪಾದರೆ ಅದರ ಗಾಳಿಯ ಸೇವನೆಯಿಂದಲೇ ಹಲವು ರೋಗಗಳು ನಿವಾರಣೆಯಾಗುತ್ತವೆ. ಬೇವಿನ ಮರದ ಕಾಂಡ, ತೊಗಟೆ, ಎಲೆ, ಬೀಜ ಹೀಗೆ ಪ್ರತಿ ಭಾಗವೂ ಉಪಯುಕ್ತವಾಗಿದೆ. ಈಗಾಗಲೇ ಮಾರುಕಟ್ಟೆಯಲ್ಲಿ ಹಲವಾರು ಬೇವಿನ ಬೀಜದಿಂದ ತಯಾರಿಸಿದ ಕೀಟನಾಶಕಗಳು ಲಭ್ಯವಿವೆ. ಆದರೆ ರೈತರು ಸ್ವತಃ ಬೇವಿನ ಬೀಜದ ಕಷಾಯ ತಯಾರಿಸಿ ಬೆಳೆಗಳಿಗೆ ಸಿಂಪರಣೆ ಮಾಡುವುದರಿಂದ ಕಡಿಮೆ ಖರ್ಚಿನಲ್ಲಿ ಕೀಟಗಳ ನಿರ್ವಹಣೆ ಮಾಡಬಹುದಾಗಿದೆ. ಈ ಕಷಾಯ ತಯಾರಿ ಬಗ್ಗೆ ವಿವರಿಸುತ್ತಾರೆ ಕೀಟ ತಜ್ಞರಾದ ಡಾಕ್ಟರ್ BK ಶಿವಣ್ಣ ಅವರು. ಬೇವಿನ ಮರದಲ್ಲಿ ಎಲ್ಲ ಭಾಗನೂ ನಮಗೆ ಉಪಯೋಗ ಆಗ್ತಾ ಇದೆ. ಬೀಜದಿಂದ ಬರ್ತಕ್ಕಂಥ ಎಣ್ಣೆ ಇಂಧನವಾಗಿ ಬಳಸ್ತೀವಿ ಮತ್ತು ಬೀಜದಿಂದ ಬರ್ತಕ್ಕಂಥ ಕಷಾಯನ ನಾವು ಕೀಟನಾಶಕಗಳಿಗಾಗಿ ಬಳಸ್ತೀವಿ. ಒಟ್ಟಾರೆ ಹೇಳ್ಬೇಕಂತಂದರೆ ಬೇವಿನಿಂದ ಬರ್ತಕ್ಕಂಥ ಅಂಟು, ದ್ರಾವಣ ಇದು ಮತ್ತು ಕಷಾಯಗಳನ್ನು ಎಲ್ಲವನ್ನು ಒಂದಲ್ಲ ಒಂದು ರೀತಿ ನಾವು ಆಯುರ್ವೇದ ಮತ್ತು ಯುನಾನಿ ಪದ್ಧತಿಗಳಲ್ಲಿ ಭಾಳ ಹಿಂದಿನ ಕಾಲದಿಂದಲೂ ನಮ್ಮ ದೇಶದಾಗೆ ಬಳಸೋದ್ರಿಂದ ಇದನ್ನು ಹಳ್ಳಿ ಆಸ್ಪತ್ರೆನೇ ಅಂತ ನಾವು ಕರಿತಾ ಇದ್ದೀವಿ. ಈಗಾಗಲೇ ಸಿದ್ಧಪಡಿಸಿದ ಬೇವಿನ ರೂಪದ ಕೀಟನಾಶಕಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಆದರೆ ಈ ಕೀಟನಾಶಕಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದ್ದರೂ ಸಹ ರೈತರು ತಾವಾಗೇ ಬೇವಿನ ಬೀಜದಿಂದ ಆಗತಾನೇ ಒಂದು ಕಷಾಯನ ತಯಾರು ಮಾಡ್ಕೊಂಡ್ಬಿಟ್ಟು ಎಲ್ಲ ಬೆಳೆಗಳಿಗೂ ಸಿಂಪರಣೆ ಮಾಡೋದ್ರಿಂದ ಅವ್ರಿಗೊಂಥರ ಕಷಾಯ ತಯಾರು ಮಾಡ್ಕೆಯಲ್ಲಿ ಒಂದು ಖುಷಿ ಸಿಗುತ್ತೆ. ಮತ್ತು ಅದು ಮಾರುಕಟ್ಟೆಯಲ್ಲಿ ಸಿದ್ಧಪಡಿಸಿದ ಕೀಟನಾಶಕಗಳು ಏನಿದೆಯೋ ಅದಕ್ಕಿಂತ ಉತ್ತಮವಾದ ಪರಿಣಾಮಕಾರಿಯಾದ ಫಲಿತಾಂಶನೂ ರೈತರು ಕಂಡುಕೊಳ್ತಿದ್ದಾರೆ. ಈ ಬೇವಿನ ಮರ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹೂ ಬಿಡುತ್ತೆ ಮತ್ತು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಬೇವಿನ ಹಣ್ಣು ಕೊಡುತ್ತೆ. ಒಂದು ಮರದಿಂದ ನಮಗೆ ಸುಮಾರು 50 kg ಬೇವಿನ ಹಣ್ಣು ಒಣಗಿದ್ದು ಬರುತ್ತೆ ಮತ್ತು 350 kg ಬೇವಿನ ಎಲೆ ಬರುತ್ತೆ. ನಾವು ಈಗ ಬೇವಿನ ಬೀಜದ ಕಷಾಯ ತಯಾರು ಮಾಡ್ಕೋಬೇಕು ಅಂತಂದರೆ ಮೊದಲನೇದಾಗಿ ನೀವು ನೋಡ್ತಕ್ಕಂಥ ಈ ಬೇವಿನ ಮರ ಏನಿದೆಯಾ ಅದರಲ್ಲಿ ಬಿದ್ದಂಥ ಬೇವಿನ ಬೀಜಗಳನ್ನು ನಾವು ಆಯ್ದುಬಿಟ್ಟು ಒಂದು ನೆರಳಲ್ಲಿ ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸಿ ಮತ್ತು ಅದರ ಮೇಲೆ ಇರ್ತಕ್ಕಂಥ ಸಿಪ್ಪೆ ಏನಿದೆಯೋ ಅದನ್ನೆಲ್ಲ ತೆಗೆದು ಪುನಃ ಬೀಜಗಳನ್ನು ಮಾತ್ರ ನೆರಳಲ್ಲಿ ಚೆನ್ನಾಗಿ ಒಣಗಿಸಿ ನಾವು 5% ಬೇವಿನ ಬೀಜದ ಕಷಾಯ ಮಾಡಬೇಕಂತಂದರೆ 1 kg ಬೇವಿನ ಬೀಜದನ್ನು ನಾವು ತೂಕ ಮಾಡಿಕೊಂಡು ಅದನ್ನು ಒಂದು ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕು. ಈ ಪುಡಿನ ನಾವು 5 ಲೀಟ್ರ್ ನೀರಿನಿಗೆ ನಾವು ಹಾಕಿ ಒಂದು ರಾತ್ರಿ ಇಡೀ ನೆನೆಸಿದರೆ ಅದು ಚೆನ್ನಾಗಿ ಕರಗಿ ಅದರಲ್ಲಿರ್ತಕ್ಕಂಥ ಕೆಲವೊಂದು ರಾಸಾಯನಿಕ ಟರ್ಪೆನಾಯ್ಡ್ಸು, ಆಲ್ಕಲಾಯ್ಡ್ಸ್ ಅಂತ ಏನಿದೆಯೋ ಅದನ್ನೆಲ್ಲ
ಬಿಡುಗಡೆ ಮಾಡ್ತೀವಿ. ಇದರಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿದ್ದು ಕೀಟನಾಶಕದ ರೂಪ ಜಾಸ್ತಿ ಇರತಕ್ಕಂಥದ್ದು ಅಜಾಡಿರೆಕ್ಟಿನ್ ಅಂತಲೇ. ಇದೇ ಹೆಚ್ಚು ವಿಷಕಾರಿಯಾಗಿರ್ತಕ್ಕಂಥ ಕೀಟನಾಶಕ ಇದರಲ್ಲಿ ಇರ್ತಕ್ಕಂಥದ್ದು. ಈ ರೀತಿ ನಾವು ಒಂದು ರಾತ್ರಿ ಇಡೀ ನೆನೆಸಿದ ಮೇಲೆ ಅದನ್ನು ಮತ್ತೊಂದು ಬಕೆಟ್ನಲ್ಲಿ ಸೋಸ್ಕೋಬೇಕು. ಒಂದು ತೆಳುವಾದ ಬಟ್ಟೆನಲ್ಲಿ ಸೋಸಿಬಿಟ್ಟು ಅದಕ್ಕೆ ಸುಮಾರು ಒಂದು 50 ಗ್ರಾಮ್ನಷ್ಟು ಸೋಪಿನ ಪುಡಿನ ಹಾಕಿಬಿಟ್ಟು ಒಂದು ಕೋಲಿನ ಸಹಾಯದಿಂದ ಚೆನ್ನಾಗಿ ಕಲಿಕ್ಬಿಟ್ಟು ಮತ್ತೆ ಈ ದ್ರಾವಣಕ್ಕೆ 15 ಲೀಟರ್ ನೀರನ್ನು ನಾವು ಸುರಿಬೇಕು. ಒಟ್ಟಾರೆ ಈ ರೀತಿ ನಾವು ಮಾಡಿದರೆ 5% 20 ಲೀಟರ್ ಬೇವಿನ ಬೀಜದ ಕಷಾಯ ನಮಗೆ ದೊರೆತಂತಾಗುತ್ತೆ. ಈಗ ಆಗ ತಾನೇ ತಯಾರು ಮಾಡಿರ್ತಕ್ಕಂಥ ಈ ಬೇವಿನ ಬೀಜದ ಕಷಾಯನ ನಾವು ಎಲ್ಲ ಬೆಳೆಗೂ ಸಿಂಪಡಣೆ ಮಾಡ್ಕೋಬಹುದು. ಒಂದು ಏನಪ್ಪ ಅಂದರೆ ಈ ಬೇವಿನ ಬೀಜದ ಕಷಾಯದಲ್ಲಿ ನಮಗೆ ಅನುಕೂಲ ಏನಪ್ಪ ಅಂತಂದರೆ ಕಡಿಮೆ ಖರ್ಚಿರುತ್ತೆ, ನಾವೇ ತಯಾರು ಮಾಡ್ಕೊತೀವಿ, ಮತ್ತು ಇದನ್ನು ನಾವು ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಇಲ್ಲ. ಹಾಗಾಗಿ ಬಿಟ್ಟು ತಕ್ಷಣ ತಯಾರು ಮಾಡಿ ನಾವು ಸಿಂಪಡಣೆ ಮಾಡೋದ್ರಿಂದ ಎಲ್ಲ ಬೆಳೆಗಳಿಗೂ ನಾವು ಸಿಂಪಡಣೆ ಮಾಡೋದ್ರಿಂದ ಯಾವುದೇ ಬೆಳೆಗೆ ಸಿಂಪಡಣೆ ಮಾಡಿ ನೀವು ಹುಳುಗಳು ಆ ಬೆಳೆಗಳ ಹತ್ರ ಬರೋದಿಲ್ಲ. ಒಂದು ವೇಳೆ ಬಂದು ಬೆಳೆಗಳ ಎಲೆ, ಹೂವು, ಹಣ್ಣು, ಕಾಯಿ ಏನಾದರೂ ತಿಂದರೆ ಅವುಗಳು ಸಂಪೂರ್ಣ ಜೀವನ ಕಳೆಯದೆ ಅವು ಮಧ್ಯದಲ್ಲೇ ಸತ್ತೋಗೋ ಚಾನ್ಸಸ್ ಇರ್ತವೆ. ಅಂದರೆ ಅವುಗಳ ಬೆಳವಣಿಗೆ ಕುಂಠಿತ ಆಗುತ್ತೆ, ಶಾರೀರಿಕ ಕ್ರಿಯೆ ಬದಲಾವಣೆ ಆಗುತ್ತೆ. ಮತ್ತು ಇದಲ್ಲದೆ ಒಂದು ಪತಂಗ ಅಥವಾ ದುಂಬಿಗಳು ಏನಾದರೂ ವಯಸ್ಕ ದುಂಬಿಗಳು ಏನಾದರೂ ತಿಂದರೆ ಅವು ಮೊಟ್ಟೆ ಇಡುವ ಸಂಖ್ಯೆ ಕಡಿಮೆ ಆಗ್ತದೆ. ಮೊಟ್ಟೆ ಇಡುವ ಸಂಖ್ಯೆ ಕಡಿಮೆ ಆದಮೇಲೆ ಅವುಗಳ ಬರ್ತಕ್ಕಂಥ ಮರಿಗಳು ಸಹ ಒಳ್ಳೆಯ ಗುಣಾತ್ಮಕ ಮರಿಗಳು ಹುಳುಗಳು ಬರೋದಿಲ್ಲ. ಅದಲ್ಲದೆ ಹುಳುಗಳು ಏನಾದರೂ ಆ ಥರ ಬಂದು ಇದಾದರೆ ಆ ಹುಳುಗಳು ಸಂಪೂರ್ಣ ತನ್ನ ಜೀವನ ಚಕ್ರವನ್ನು ಪೂರ್ಣಗೊಳಿಸದೆ ಅವು ಮಧ್ಯದಲ್ಲೇ ಸತ್ತೋಗ್ತವೆ. ಒಟ್ಟಾರೆ ಹೇಳ್ಬೇಕಂತಂದರೆ ಈ ಬೇವಿನ ಬೀಜದ ಕಷಾಯನ ನಾವು ತಯಾರಿಸ್ಕೊಂಡ್ಬಿಟ್ಟು ಒಟ್ಟು ತರಕಾರಿ ಬೆಳೆ ಹೊಲದಲ್ಲೇ ಇರಲಿ ಅಥವಾ ಹಿತ್ತಲಾಗೆ ಇರಲಿ ಸಿಂಪಡಣೆ ಮಾಡ್ಕೊಂಡು ಒಳ್ಳೆ ಗುಣಾತ್ಮಕ ಸಾವಯವ ಅಂತ ಏನು ಹೇಳ್ತೀವ ಅಂಥ ಸಸ್ಯಜನ್ಯದ ಕೀಟನಾಶಕವನ್ನು ಬಳಸೋದ್ರಿಂದ ಆರೋಗ್ಯದ ಮೇಲೆ ಯಾವ ದುಷ್ಪರಿಣಾಮವೂ ಆಗೋದಿಲ್ಲ ಮತ್ತು ಪರಿಸರದ ಮೇಲೆ ಮಾಲಿನ್ಯ ಉಂಟಾಗೋದಿಲ್ಲ. ಮತ್ತು ಇದನ್ನು ನಾವು ಆಗಾಗ್ಗೆ 1-2 ಸಾರಿ ನಾವೇ ತಯಾರು ಮಾಡಿ ಸಿಂಪಡಣೆ ಮಾಡಿದಾಗ ನಮಗೆ ಹೆಚ್ಚಿನ ಖುಷಿನೂ ಉಂಟಾಗುತ್ತೆ. ಕೀಟಗಳನ್ನು ಕಡಿಮೆ ಖರ್ಚಿನಲ್ಲಿ ಕೊಲ್ಲಬಹುದು.